ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ ಗೆ ಸ್ವಾಗತ. ನಾನು ಪ್ರವೀಣ್. ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ನನ್ನ ಜೊತೆ ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಇದೀಗ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಬೆಂಗಳೂರಲ್ಲಿ ಬಿಎಂಟಿಸಿ ಚಾಲಕ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾನೆ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸರಣಿ ಅಪಘಾತ ನಡೆದಿದೆ. 9 ವಾಹನಗಳಿಗೆ ಬಸ್ ಚಾಲಕ ಡಿಕ್ಕಿ ಹೊಡೆದಿದ್ದಾನೆ. ಇನ್ನು ಸ್ಥಳಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಚಾಲಕನ ಎಡವಟ್ಟಿನಿಂದ 9 ವಾಹನಗಳಿಗೆ ಡಿಕ್ಕಿಯಾಗಿ ಒಂದಷ್ಟು ಜಖಮಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಇರುವಂತಹ ಒಂದು ರಸ್ತೆಯಲ್ಲಿ ಈ ಒಂದು ವಾಹನ ಡಿಕ್ಕಿಯಾಗಿದೆ. ಡಿಕ್ಕಿಯಾದ ಪರಿಣಾಮದಿಂದಾಗಿ ಸುಮಾರು 2-3 ಆಟೋಗಳು, 1-2 ಬೈಕ್ಗಳಿಗೆ ಡಿಕ್ಕಿಯಾಗಿ ಆಟೋ ಸಂಪೂರ್ಣ ಜಖಮಾಗಿದೆ. ನೀವು ನೋಡ್ತಿರ್ಬೋದು, ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನ 9ನೇ ಗೇಟ್ ಬಳಿ ಆದಂತ ಒಂದು ಘಟನೆ. 9 ವಾಹನಗಳಿಗೆ ಒಂದು ಬಿಎಂಟಿಸಿ ಚಾಲಕ ವಾಹನಗಳಿಗೆ ಡಿಕ್ಕಿ ಹೊಡೆದು ಚಾಲನೆ ಮಾಡಿದ್ದಾನೆ. ನಿರ್ಲಕ್ಷ್ಯ ಮತ್ತೆ ಆತನ ಎಡವಟ್ಟು ಅಂತಾನೆ ಹೇಳ್ಬೋದು. ಅದರ ಎಫೆಕ್ಟ್ ಯಾವ ರೀತಿ ಇದೆ ಅಂತ ನೋಡಬಹುದು ನೀವು. ಅಂದ್ರೆ ಈ ಒಂದು ಬಸ್ಗೆನೆ ಗ್ಲಾಸ್ ಹೊಡೆದೋಗಿದೆ ಕಂಪ್ಲೀಟ್ ಆಗಿ. ಈ ಕಡೆ ಲೆಫ್ಟ್ ರೈಟ್ ಎರಡೂ ಕಡೆಯೂ ಕೂಡ ಸ್ಕ್ರಾಚ್ ಆಗಿದೆ, ಗ್ಲಾಸ್ ಹೊಡೆದಿದೆ. ಒಂದು ಡೋರ್ ಕೂಡ ಕಂಪ್ಲೀಟ್ ಆಗಿ ಮುರಿದು ಹೋಗಿದೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮ್ಗೆ ತೋರಿಸಿದ್ದಾರೆ. ಕಂಪ್ಲೀಟ್ ಆಗಿ ಒಂದು ಡೋರ್ ಕಂಪ್ಲೀಟ್ ಆಗಿ ಮುರಿದೋಗಿದೆ. ಅಷ್ಟು ಈತ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದು ಕೂಡ ಎಸಿ ಬಸ್ ಅಂದ್ರೆ ಅಂತ ಕಾಣಿಸ್ತಿದೆ. ಈ ಒಂದು ಬಸ್ ನಲ್ಲಿ ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಆತ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದ್ದಾನೆ. ಅಂದ್ರೆ ಮತ್ತೊಂದು ಮಾಹಿತಿಯ ಪ್ರಕಾರ ವಾಹನ ಚಾಲಕನಿಗೆ ಅಂದ್ರೆ ಈ ಒಂದು ಬಸ್ ಚಾಲಕನಿಗೆ ಹುಷಾರಿಲ್ಲ. ಪಿಡ್ಸ್ ಬಂದಂತ ಸಂದರ್ಭದಲ್ಲಿ ಆತ ತನ್ನ ಕಂಟ್ರೋಲ್ ಅನ್ನು ತಪ್ಪಿಸಿಕೊಂಡಿದ್ದ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಚಾಲನೆ ಮಾಡಿ ಘಟನೆ ಸಂಭವಿಸಿದೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಎಲ್ಲೊಂದು ಕಡೆ ಚಾಲಕರ ಬಗ್ಗೆ ಬಿಎಂಟಿಸಿಯ ಅಧಿಕಾರಿಗಳು ಕರೆಕ್ಟ್ ಆಗಿ ಗಮನ ವಹಿಸ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಒಂದಷ್ಟು ಕಡೆ ಬೇರೆ ಬೇರೆ ವ್ಯಕ್ತಿಗಳು ಬಂದು ಚಾಲನೆ ಮಾಡ್ತಾರೆ. ಅಂದ್ರೆ ಇತ್ತೀಚೆಗಷ್ಟೇ ಬೇರೊಂದು ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿತ್ತು. ಬೇರೊಬ್ಬ ವ್ಯಕ್ತಿ ಅಂದ್ರೆ ಡೇಟಾ ಎಂಟ್ರಿ ಮಾಡ್ತಿದ್ದಂತ ವ್ಯಕ್ತಿ ತನ್ನ ಸ್ನೇಹಿತನ ಬದಲಾಗಿ ತಾನು ಕೆಎಸ್ಆರ್ಟಿಸಿ ಬಸ್ ಅನ್ನ ಚಾಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದ. ಇಲ್ಲಿ ನೋಡಿದ್ರೆ ಈತ ಹುಷಾರಿಲ್ಲದೆ ಇದ್ರೂ ಕೂಡ ವಾಹನ ಚಾಲನೆ ಮಾಡ್ತಿದ್ದ. ಆತನಿಗೆ ಗಾಡಿ ಕೊಟ್ಟಿದ್ದು ಕೂಡ ಅಂದ್ರೆ ಆತನ ಹೆಲ್ತ್ ಎಫೆಕ್ಟ್ ಇದ್ರೂ ಕೂಡ ಆತನಿಗೆ ಗಾಡಿಯನ್ನ ಕೊಟ್ಟಿದ್ದು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ರಾಜಾಜಿನಗರದಲ್ಲೂ ಕೂಡ ಒಂದು ಬಿಎಂಟಿಸಿ ಆಕ್ಸಿಡೆಂಟ್ ಆಗಿದೆ ಬಸ್ನಿಂದ. ಆ ಒಂದು ಬಸ್ಗೆ 9 ವರ್ಷದ ಚಾಲಕಿ ಕೂಡ ಸಾವನ್ನಪ್ಪಿದ್ದಾಳೆ. ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಜೀವ ಹೋಗ್ಬೇಕು, ಈ ರೀತಿಯಾಗಿ ಒಂದಷ್ಟು ಘಟನೆಗಳಾಗಬೇಕು. ಆದ್ರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ಳೋದಿಲ್ಲ. ಬಿಎಂಟಿಸಿ ಬಸ್ನ ಡ್ರೈವರ್ಗಳ ವಿಚಾರವಾಗಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಈ ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನು ಎಷ್ಟು ದಿನ, ಬಿಎಂಟಿಸಿ ಬಸ್ಗಳಿಂದ ಈ ರೀತಿ ಎಡವಟ್ಟುಗಳು ಜೀವ ಹೋಗುವಂಥದ್ದು ಇನ್ನೆಷ್ಟು ದಿನ ಅಂತೇಳಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಿದೆ. ಅಧಿಕಾರಿಗಳು ಇನ್ಮೇಲಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕಿದೆ. ಡ್ರೈವರ್ಗಳನ್ನ ನೀಟಾಗಿ ನೋಡ್ಕೊಂಡು ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡಬೇಕಿದೆ. ಅವರ ಹೆಲ್ತ್ ಬಗ್ಗೆಯೂ ಕೂಡ ಚೆಕ್ಅಪ್ ಮಾಡಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ ಗೆ ಸ್ವಾಗತ. ನಾನು ಪ್ರವೀಣ್. ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ನನ್ನ ಜೊತೆ ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಇದೀಗ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಬೆಂಗಳೂರಲ್ಲಿ ಬಿಎಂಟಿಸಿ ಚಾಲಕ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾನೆ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸರಣಿ ಅಪಘಾತ ನಡೆದಿದೆ. 9 ವಾಹನಗಳಿಗೆ ಬಸ್ ಚಾಲಕ ಡಿಕ್ಕಿ ಹೊಡೆದಿದ್ದಾನೆ. ಇನ್ನು ಸ್ಥಳಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಚಾಲಕನ ಎಡವಟ್ಟಿನಿಂದ 9 ವಾಹನಗಳಿಗೆ ಡಿಕ್ಕಿಯಾಗಿ ಒಂದಷ್ಟು ಜಖಮಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಇರುವಂತಹ ಒಂದು ರಸ್ತೆಯಲ್ಲಿ ಈ ಒಂದು ವಾಹನ ಡಿಕ್ಕಿಯಾಗಿದೆ. ಡಿಕ್ಕಿಯಾದ ಪರಿಣಾಮದಿಂದಾಗಿ ಸುಮಾರು 2-3 ಆಟೋಗಳು, 1-2 ಬೈಕ್ಗಳಿಗೆ ಡಿಕ್ಕಿಯಾಗಿ ಆಟೋ ಸಂಪೂರ್ಣ ಜಖಮಾಗಿದೆ. ನೀವು ನೋಡ್ತಿರ್ಬೋದು, ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನ 9ನೇ ಗೇಟ್ ಬಳಿ ಆದಂತ ಒಂದು ಘಟನೆ. 9 ವಾಹನಗಳಿಗೆ ಒಂದು ಬಿಎಂಟಿಸಿ ಚಾಲಕ ವಾಹನಗಳಿಗೆ ಡಿಕ್ಕಿ ಹೊಡೆದು ಚಾಲನೆ ಮಾಡಿದ್ದಾನೆ. ನಿರ್ಲಕ್ಷ್ಯ ಮತ್ತೆ ಆತನ ಎಡವಟ್ಟು ಅಂತಾನೆ ಹೇಳ್ಬೋದು. ಅದರ ಎಫೆಕ್ಟ್ ಯಾವ ರೀತಿ ಇದೆ ಅಂತ ನೋಡಬಹುದು ನೀವು. ಅಂದ್ರೆ ಈ ಒಂದು ಬಸ್ಗೆನೆ ಗ್ಲಾಸ್ ಹೊಡೆದೋಗಿದೆ ಕಂಪ್ಲೀಟ್ ಆಗಿ. ಈ ಕಡೆ ಲೆಫ್ಟ್ ರೈಟ್ ಎರಡೂ ಕಡೆಯೂ ಕೂಡ ಸ್ಕ್ರಾಚ್ ಆಗಿದೆ, ಗ್ಲಾಸ್ ಹೊಡೆದಿದೆ. ಒಂದು ಡೋರ್ ಕೂಡ ಕಂಪ್ಲೀಟ್ ಆಗಿ ಮುರಿದು ಹೋಗಿದೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮ್ಗೆ ತೋರಿಸಿದ್ದಾರೆ. ಕಂಪ್ಲೀಟ್ ಆಗಿ ಒಂದು ಡೋರ್ ಕಂಪ್ಲೀಟ್ ಆಗಿ ಮುರಿದೋಗಿದೆ. ಅಷ್ಟು ಈತ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದು ಕೂಡ ಎಸಿ ಬಸ್ ಅಂದ್ರೆ ಅಂತ ಕಾಣಿಸ್ತಿದೆ. ಈ ಒಂದು ಬಸ್ ನಲ್ಲಿ ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಆತ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದ್ದಾನೆ. ಅಂದ್ರೆ ಮತ್ತೊಂದು ಮಾಹಿತಿಯ ಪ್ರಕಾರ ವಾಹನ ಚಾಲಕನಿಗೆ ಅಂದ್ರೆ ಈ ಒಂದು ಬಸ್ ಚಾಲಕನಿಗೆ
ಹುಷಾರಿಲ್ಲ, ಪಿಡ್ಸ್ ಬಂದಂತ ಸಂದರ್ಭದಲ್ಲಿ ಆತ ತನ್ನ ಕಂಟ್ರೋಲ್ ಅನ್ನ ತಪ್ಪಿಸಿಕೊಂಡಿದ್ದ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಚಾಲನೆ ಮಾಡಿ ಘಟನೆ ಸಂಭವಿಸಿದೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಎಲ್ಲೊಂದ್ ಕಡೆ ಚಾಲಕರ ಬಗ್ಗೆ ಬಿಎಂಟಿಸಿಯ ಅಧಿಕಾರಿಗಳು ಕರೆಕ್ಟ್ ಆಗಿ ಗಮನ ವಹಿಸ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಒಂದಷ್ಟು ಕಡೆ ಬೇರೆ ಬೇರೆ ವ್ಯಕ್ತಿಗಳು ಬಂದು ಚಾಲನೆ ಮಾಡ್ತಾರೆ. ಅಂದ್ರೆ ಇತ್ತೀಚೆಗಷ್ಟೇ ಬೇರೊಂದು ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿತ್ತು. ಬೇರೊಬ್ಬ ವ್ಯಕ್ತಿ ಅಂದ್ರೆ ಡೇಟಾ ಎಂಟ್ರಿ ಮಾಡ್ತಿದ್ದಂತ ವ್ಯಕ್ತಿ ತನ್ನ ಸ್ನೇಹಿತನ ಬದಲಾಗಿ ತಾನು ಕೆಎಸ್ಆರ್ಟಿಸಿ ಬಸ್ ಅನ್ನ ಚಾಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದ. ಇಲ್ಲಿ ನೋಡಿದ್ರೆ ಈತ ಹುಷಾರಿಲ್ಲದೆ ಇದ್ರೂ ಕೂಡ ವಾಹನ ಚಾಲನೆ ಮಾಡ್ತಿದ್ದ. ಆತನಿಗೆ ಗಾಡಿ ಕೊಟ್ಟಿದ್ದು ಕೂಡ ಅಂದ್ರೆ ಆತನ ಹೆಲ್ತ್ ಎಫೆಕ್ಟ್ ಇದ್ರೂ ಕೂಡ ಆತನಿಗೆ ಗಾಡಿಯನ್ನ ಕೊಟ್ಟಿದ್ದು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ರಾಜಾಜಿನಗರದಲ್ಲೂ ಕೂಡ ಒಂದು ಬಿಎಂಟಿಸಿ ಆಕ್ಸಿಡೆಂಟ್ ಆಗಿದೆ ಬಸ್ನಿಂದ. ಆ ಒಂದು ಬಸ್ಗೆ 9 ವರ್ಷದ ಚಾಲಕಿ ಕೂಡ ಸಾವನ್ನಪ್ಪಿದ್ದಾಳೆ. ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಜೀವ ಹೋಗ್ಬೇಕು, ಈ ರೀತಿಯಾಗಿ ಒಂದಷ್ಟು ಘಟನೆಗಳಾಗಬೇಕು, ಆದ್ರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ಳೋದಿಲ್ಲ. ಬಿಎಂಟಿಸಿ ಬಸ್ನ ಡ್ರೈವರ್ಗಳ ವಿಚಾರವಾಗಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಈ ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನು ಎಷ್ಟು ದಿನ, ಬಿಎಂಟಿಸಿ ಬಸ್ಗಳಿಂದ ಈ ರೀತಿ ಎಡವಟ್ಟುಗಳು, ಜೀವ ಹೋಗುವಂಥದ್ದು ಇನ್ನೆಷ್ಟು ದಿನ ಅಂತೇಳಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಿದೆ. ಅಧಿಕಾರಿಗಳು ಇನ್ಮೇಲಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕಿದೆ. ಡ್ರೈವರ್ಗಳನ್ನ ನೀಟಾಗಿ ನೋಡ್ಕೊಂಡು ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡಬೇಕಿದೆ. ಅವರ ಹೆಲ್ತ್ ಬಗ್ಗೆಯೂ ಕೂಡ ಚೆಕ್ಅಪ್ ಮಾಡಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್. ನಮ್ಮ ಎಲ್ಲಾ ಜಿಲ್ಲಾ ವರದಿಗಾರರು ನನ್ನ ಜೊತೆ ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಇದೀಗ ರಿಪೋರ್ಟರ್ಸ್ ಬುಲೆಟಿನ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಬೆಂಗಳೂರಲ್ಲಿ ಬಿಎಂಟಿಸಿ ಚಾಲಕ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾನೆ. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸರಣಿ ಅಪಘಾತ ನಡೆದಿದೆ. 9 ವಾಹನಗಳಿಗೆ ಬಸ್ ಚಾಲಕ ಡಿಕ್ಕಿ ಹೊಡೆದಿದ್ದಾನೆ. ಇನ್ನು ಸ್ಥಳಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಚಾಲಕನ ಎಡವಟ್ಟಿನಿಂದ 9 ವಾಹನಗಳಿಗೆ ಡಿಕ್ಕಿಯಾಗಿ ಒಂದಷ್ಟು ಜಖಮಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಇರುವಂತಹ ಒಂದು ರಸ್ತೆಯಲ್ಲಿ ಈ ಒಂದು ವಾಹನ ಡಿಕ್ಕಿಯಾಗಿದೆ. ಡಿಕ್ಕಿಯಾದ ಪರಿಣಾಮದಿಂದಾಗಿ ಸುಮಾರು 2-3 ಆಟೋಗಳು, 1-2 ಬೈಕ್ಗಳಿಗೆ ಡಿಕ್ಕಿಯಾಗಿ ಆಟೋ ಸಂಪೂರ್ಣ ಜಖಮಾಗಿದೆ. ನೀವು ನೋಡ್ತಿರ್ಬೋದು, ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನ 9ನೇ ಗೇಟ್ ಬಳಿ ಆದಂತ ಒಂದು ಘಟನೆ. 9 ವಾಹನಗಳಿಗೆ ಒಂದು ಬಿಎಂಟಿಸಿ ಚಾಲಕ ವಾಹನಗಳಿಗೆ ಡಿಕ್ಕಿ ಹೊಡೆದು ಚಾಲನೆ ಮಾಡಿದ್ದಾನೆ. ನಿರ್ಲಕ್ಷ್ಯ ಮತ್ತೆ ಆತನ ಎಡವಟ್ಟು ಅಂತಾನೆ ಹೇಳ್ಬೋದು. ಅದರ ಎಫೆಕ್ಟ್ ಯಾವ ರೀತಿ ಇದೆ ಅಂತ ನೋಡಬಹುದು ನೀವು. ಅಂದ್ರೆ ಈ ಒಂದು ಬಸ್ಗೆನೆ ಗ್ಲಾಸ್ ಹೊಡೆದೋಗಿದೆ ಕಂಪ್ಲೀಟ್ ಆಗಿ. ಈ ಕಡೆ ಲೆಫ್ಟ್ ರೈಟ್ ಎರಡೂ ಕಡೆಯೂ ಕೂಡ ಸ್ಕ್ರಾಚ್ ಆಗಿದೆ, ಗ್ಲಾಸ್ ಹೊಡೆದಿದೆ. ಒಂದು ಡೋರ್ ಕೂಡ ಕಂಪ್ಲೀಟ್ ಆಗಿ ಮುರಿದು ಹೋಗಿದೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮ್ಗೆ ತೋರಿಸಿದ್ದಾರೆ. ಕಂಪ್ಲೀಟ್ ಆಗಿ ಒಂದು ಡೋರ್ ಕಂಪ್ಲೀಟ್ ಆಗಿ ಮುರಿದೋಗಿದೆ. ಅಷ್ಟು ಈತ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದು ಕೂಡ ಎಸಿ ಬಸ್ ಅಂದ್ರೆ ಅಂತ ಕಾಣಿಸ್ತಿದೆ. ಈ ಒಂದು ಬಸ್ ನಲ್ಲಿ ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಆತ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದ್ದಾನೆ. ಅಂದ್ರೆ ಮತ್ತೊಂದು ಮಾಹಿತಿಯ ಪ್ರಕಾರ ವಾಹನ ಚಾಲಕನಿಗೆ ಅಂದ್ರೆ ಈ ಒಂದು ಬಸ್ ಚಾಲಕನಿಗೆ ಹುಷಾರಿಲ್ಲ, ಪಿಡ್ಸ್ ಬಂದಂತ ಸಂದರ್ಭದಲ್ಲಿ ಆತ ತನ್ನ ಕಂಟ್ರೋಲ್ ಅನ್ನ ತಪ್ಪಿಸಿಕೊಂಡಿದ್ದ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಚಾಲನೆ ಮಾಡಿ ಘಟನೆ ಸಂಭವಿಸಿದೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಎಲ್ಲೊಂದ್ ಕಡೆ ಚಾಲಕರ ಬಗ್ಗೆ ಬಿಎಂಟಿಸಿಯ ಅಧಿಕಾರಿಗಳು ಕರೆಕ್ಟ್ ಆಗಿ ಗಮನ ವಹಿಸ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಒಂದಷ್ಟು ಕಡೆ ಬೇರೆ ಬೇರೆ ವ್ಯಕ್ತಿಗಳು ಬಂದು ಚಾಲನೆ ಮಾಡ್ತಾರೆ. ಅಂದ್ರೆ ಇತ್ತೀಚೆಗಷ್ಟೇ ಬೇರೊಂದು ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿತ್ತು. ಬೇರೊಬ್ಬ ವ್ಯಕ್ತಿ ಅಂದ್ರೆ ಡೇಟಾ ಎಂಟ್ರಿ ಮಾಡ್ತಿದ್ದಂತ ವ್ಯಕ್ತಿ ತನ್ನ ಸ್ನೇಹಿತನ ಬದಲಾಗಿ ತಾನು ಕೆಎಸ್ಆರ್ಟಿಸಿ ಬಸ್ ಅನ್ನ ಚಾಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದ. ಇಲ್ಲಿ ನೋಡಿದ್ರೆ ಈತ ಹುಷಾರಿಲ್ಲದೆ ಇದ್ರೂ ಕೂಡ ವಾಹನ ಚಾಲನೆ ಮಾಡ್ತಿದ್ದ. ಆತನಿಗೆ ಗಾಡಿ ಕೊಟ್ಟಿದ್ದು ಕೂಡ ಅಂದ್ರೆ ಆತನ ಹೆಲ್ತ್ ಎಫೆಕ್ಟ್ ಇದ್ರೂ ಕೂಡ ಆತನಿಗೆ ಗಾಡಿಯನ್ನ ಕೊಟ್ಟಿದ್ದು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ರಾಜಾಜಿನಗರದಲ್ಲೂ ಕೂಡ ಒಂದು ಬಿಎಂಟಿಸಿ ಆಕ್ಸಿಡೆಂಟ್ ಆಗಿದೆ ಬಸ್ನಿಂದ. ಆ ಒಂದು ಬಸ್ಗೆ 9 ವರ್ಷದ ಚಾಲಕಿ ಕೂಡ ಸಾವನ್ನಪ್ಪಿದ್ದಾಳೆ. ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಜೀವ ಹೋಗ್ಬೇಕು, ಈ ರೀತಿಯಾಗಿ ಒಂದಷ್ಟು ಘಟನೆಗಳಾಗಬೇಕು, ಆದ್ರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ಳೋದಿಲ್ಲ. ಬಿಎಂಟಿಸಿ ಬಸ್ನ ಡ್ರೈವರ್ಗಳ ವಿಚಾರವಾಗಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಈ ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನು ಎಷ್ಟು ದಿನ, ಬಿಎಂಟಿಸಿ ಬಸ್ಗಳಿಂದ ಈ ರೀತಿ ಎಡವಟ್ಟುಗಳು, ಜೀವ ಹೋಗುವಂಥದ್ದು ಇನ್ನೆಷ್ಟು ದಿನ ಅಂತೇಳಿ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಿದೆ. ಅಧಿಕಾರಿಗಳು ಇನ್ಮೇಲಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕಿದೆ. ಡ್ರೈವರ್ಗಳನ್ನ ನೀಟಾಗಿ ನೋಡ್ಕೊಂಡು ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡಬೇಕಿದೆ. ಅವರ ಹೆಲ್ತ್ ಬಗ್ಗೆಯೂ ಕೂಡ ಚೆಕ್ಅಪ್ ಮಾಡಿಸಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.